ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಈ ಪಾಠದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಇದರಲ್ಲಿ ಮಹತ್ತಮ ಘಾತ ಅಂದ್ರೆ ಏನು ಅಥವಾ ಡಿಗ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಘನ ಬಹುಪದೋಕ್ತಿ ಅಂದ್ರೆ ಏನು ಮತ್ತು ಬಹುಪದೋಕ್ತಿಯ ಶೂನ್ಯತೆಗಳೆಂದರೆ ಏನು ಬಹುಪದೋಕ್ತಿಯ ಶೂನ್ಯತೆಗಳೆಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 4 ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸ್ ಸ್ಕ್ವಯರ್ ಮತ್ತು ಇಲ್ಲಿ ಎಕ್ಸ್ ಅಂತಿದೆ. ಇದಕ್ಕೆ ನಾವು ಚರಾಕ್ಷರ ಅಂತ ಹೇಳ್ತೀವಿ. ಏನು ಚರಾಕ್ಷರ. ಮತ್ತು ಆ ಬಹುಪದೋಕ್ತಿಯಲ್ಲಿ ಈ ರೀತಿಯಾಗಿ ಸಿಂಗಲ್ ಸಂಖ್ಯೆ ನಂಬರ್ ಇದ್ರೆ ಅದನ್ನು ನಾವು ಸ್ಥಿರಾಂಕ, ಮತ್ತು ಎಕ್ಸ್ ಪಕ್ಕದಲ್ಲಿ ಒಂದು ಸಂಖ್ಯೆ ಇದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಪಕ್ಕದಲ್ಲಿ ಒಂದು ಸಂಖ್ಯೆ ಇದೆ, ಇದನ್ನು ನಾವು ಸಹಗುಣಕ ಅಂತ ಹೇಳ್ತೀವಿ. ಏನು ಸಹಗುಣಕ. ಇದು ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಇರುತ್ತೆ, ಸ್ಥಿರಾಂಕ ಇರುತ್ತೆ ಮತ್ತು ಸಹಗುಣಕ. ಮತ್ತು ನೀವು ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದು. ಏನು ಈ ರೀತಿಯಾಗಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಎಕ್ಸ್ ಸ್ಕ್ವಯರ್ ನ ಸಹಗುಣಕ ಬರೆಯಿರಿ ಅಥವಾ ಎಕ್ಸ್ ನ ಸಹಗುಣಕ ಬರೆಯಿರಿ ಅಂತ. ಎಕ್ಸ್ ಸ್ಕ್ವಯರ್ ನ ಸಹಗುಣಕ ಏನಿದೆ ವಿದ್ಯಾರ್ಥಿಗಳೇ? 2. ಎಕ್ಸ್ ನ ಸಹಗುಣಕ 3. ಈ ರೀತಿಯಾಗಿ. ಹಾಗೆ ಈಗ ನೆಕ್ಸ್ಟ್ ನಾವು ಮಹತ್ತಮ ಘಾತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮಹತ್ತಮ ಘಾತ ಅಂದ್ರೆ ಮಹತ್ತಮ ಘಾತ ಅಂದ್ರೆ ಏನು? ಈಗ ಇದೊಂದು ಬಹುಪದೋಕ್ತಿ, ಇದರಲ್ಲಿ ಏಕ್ ಷರಾಕ್ಷರ ಇದೆ. ಓಕೆನಾ? ಏಕ್ ಷರಾಕ್ಷರ ಉಳ್ಳ ಇದೊಂದು ಬಹುಪದೋಕ್ತಿ. ಓಕೆ, ಇದರಲ್ಲಿ ಇಲ್ಲಿ ಎಕ್ಸ್ ಮೇಲೆ ನಂಬರ್ ಇದೆ ಅಲ್ಲ, ಇದಕ್ಕೆ ನಾವು ಏನಂತ ಹೇಳ್ತೀವಿ? ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಏನು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಇದೇ ಯಾಕೆ ಮಹತ್ತಮ ಘಾತ ಆಯಿತು? ಇದರ ಮೇಲೆ ಕೂಡ ಒಂದಿರುತ್ತೆ. ಓಕೆನಾ? ಎಕ್ಸ್ ಮೇಲೆ ಏನಿಲ್ಲ ಅಂದ್ರೆ ಒಂದಿರುತ್ತೆ. ಮಹತ್ತಮ ಘಾತ ಅಂದ್ರೆ ಆ ಚರಾಕ್ಷರದ ಅತಿ ಹೆಚ್ಚು ಘಾತವನ್ನು ಹೊಂದಿರತಕ್ಕಂತ ಒಂದು ಸಂಖ್ಯೆ. ಏನು ಅತಿ ಹೆಚ್ಚು ಘಾತವನ್ನು ಹೊಂದಿರತಕ್ಕಂತ ಒಂದು ಸಂಖ್ಯೆ, ಅದಕ್ಕೆ ನಾವು ಮಹತ್ತಮ ಘಾತ ಅಂತ ಹೇಳ್ತೀವಿ. ಇದೇನು ಮಹತ್ತಮ ಘಾತ ಅಥವಾ ಡಿಗ್ರಿ. ಆದ್ರೆ ಡಿಗ್ರಿ ದೊಡ್ಡದಾಗಿರ್ಬೇಕು. ಇಲ್ಲಿ ಒಂದಿದೆ, ಇದು ಚಿಕ್ಕ ಐತಲ್ಲ, ಇದು ಈ ಸಂಖ್ಯೆಯಿಂದ ಸಣ್ಣದಾಗಿದೆ, ಅಂದ್ರೆ ಡಿಗ್ರಿ ದೊಡ್ಡದಾಗಿರ್ಬೇಕು. ಅದನ್ನ ನಾವು ಮಹತ್ತಮ ಘಾತ ಅಂತ ಹೇಳ್ತೀವಿ. ಈ ರೀತಿಯಾಗಿ ಈಗ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು ಮತ್ತು ಘನ ಬಹುಪದೋಕ್ತಿ ಅಂದ್ರೆ ಏನು? ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಈ ರೀತಿಯಾಗಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ. ಇದು ರೇಖಾತ್ಮಕ ಬಹುಪದೋಕ್ತಿ. ಯಾಕೆ? ಡಿಗ್ರಿ 1 ಇರುತ್ತೆ. ಇದರ ಡೆಫಿನೇಷನ್ ಏನ್ ನೋಡಿ. ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಏನು ಡಿಗ್ರಿ 1 ಆಗಿರ್ಬೇಕು ಅಂತಹ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇದರ ಡಿಗ್ರಿ ಏನಿದೆ? 1 ಇದೆ. ಇದೇನಾಯ್ತು? ರೇಖಾತ್ಮಕ ಬಹುಪದೋಕ್ತಿ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 2 ಇರಬೇಕು. ಏನು ಡಿಗ್ರಿ 2. ಡಿಗ್ರಿ 2 ಆಗಿರ್ತಕ್ಕಂಥ ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ 2x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 6. ಡಿಗ್ರಿ 2 ಇದೆ ಅಲ್ಲ, ಮಹತ್ತಮ ಘಾತ ಏನಾಗಿರ್ಬೇಕು? 2. ಅಂತಹ ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 3 ಆಗಿರ್ಬೇಕು. ಡಿಗ್ರಿ 3 ಆಗಿರುವಂತಹ ಬಹುಪದೋಕ್ತಿಯನ್ನು ನಾವು
ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಏನು? ಡಿಗ್ರಿ 3 ಆಗಿರುವಂತಹ ಬಹುಪದೋಕ್ತಿಯನ್ನು ಡಿಗ್ರಿ ಏನಾಗಿರ್ಬೇಕು? 3 ಅಂತಹ ಬಹುಪದೋಕ್ತಿಯನ್ನು ನಾವು ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ ಗಮನಿಸಬೇಕು. ಈ ರೀತಿಯಾಗಿ ಕೂಡ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಬಹುದು. ಏನು? ಈ ರೀತಿಯಾಗಿ ಒಂದು ಬಹುಪದೋಕ್ತಿನ ಕೊಟ್ಟು ಇದು ರೇಖಾತ್ಮಕ ಬಹುಪದೋಕ್ತಿನ ಅಥವಾ ವರ್ಗ ಬಹುಪದೋಕ್ತಿನ ಅಥವಾ ಘನ ಬಹುಪದೋಕ್ತಿನ ಅಂತ ಕ್ವಶನ್ ಕೇಳಬಹುದು ವಿದ್ಯಾರ್ಥಿಗಳೇ. ಸೊ ಡಿಗ್ರಿ 1 ಇದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ, ಡಿಗ್ರಿ 2 ಇದ್ದರೆ ಅಥವಾ ಮಹತ್ತಮ ಘಾತ 2 ಆಗಿದ್ರೆ ಅದು ವರ್ಗ ಬಹುಪದೋಕ್ತಿ, ಮಹತ್ತಮ ಘಾತ 3 ಆಗಿದ್ರೆ ಅದು ಘನ ಬಹುಪದೋಕ್ತಿ. ಈಗ ನೆಕ್ಸ್ಟ್ ನೋಡಿ, ಹಾಗೇನೆ ಏನು ಡಿಗ್ರಿ 1 ಆಗಿರ್ಬೇಕು. ಇದರ ಸಾಮಾನ್ಯ ರೂಪ ಏನಿರುತ್ತೆ? ax ಪ್ಲಸ್ ಬಿ ಈ ರೂಪದಲ್ಲಿ ಇರುತ್ತೆ. ಇದು ಏನು? ರೇಖಾತ್ಮಕ ಬಹುಪದೋಕ್ತಿ ax ಪ್ಲಸ್ ಬಿ ರೂಪದಲ್ಲಿ ಇರುತ್ತೆ. a ನಾಟ್ ಈಕ್ವಲ್ ಟು 0. ಹಾಗೇನೆ ವರ್ಗ ಬಹುಪದೋಕ್ತಿ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ a ನಾಟ್ ಈಕ್ವಲ್ ಟು 0. ವರ್ಗ ಬಹುಪದೋಕ್ತಿ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ ರೂಪದಲ್ಲಿರುತ್ತೆ. a ನಾಟ್ ಈಕ್ವಲ್ ಟು 0 ಅಂದ್ರೆ a ಬೆಲೆ 0 ಆಗಿರಬಾರ್ದು. ಹಾಗೇನೆ ಘನ ಬಹುಪದೋಕ್ತಿ ax ಸ್ಕ್ವಯರ್ ax ಕ್ಯೂಬ್ bx ಸ್ಕ್ವಯರ್ ಪ್ಲಸ್ cx ಪ್ಲಸ್ ಡಿ ರೂಪದಲ್ಲಿರುತ್ತೆ. ಇಲ್ಲಿ ಕೂಡ a ನಾಟ್ ಈಕ್ವಲ್ ಟು 0. ಘನ ಬಹುಪದೋಕ್ತಿ ax ಕ್ಯೂಬ್ ಪ್ಲಸ್ bx ಸ್ಕ್ವಯರ್ ಪ್ಲಸ್ cx ಪ್ಲಸ್ ಡಿ ರೂಪದಲ್ಲಿರುತ್ತೆ. ಇಲ್ಲಿ ಕೂಡ a ನಾಟ್ ಈಕ್ವಲ್ ಟು 0. a ನ ಬೆಲೆ 0 ಆಗಿರಬಾರದು. ಈಗ ನೆಕ್ಸ್ಟ್ ನೋಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ ಇದು, ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಇದು ಆಯ್ತು, ಈ 3 ಆಯ್ತು. ಈಗ ಬಹುಪದೋಕ್ತಿಯ ಶೂನ್ಯತೆಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. 4x ಪ್ಲಸ್ 6 ಈ ರೀತಿಯಾಗಿ ಕೊಟ್ಟು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಏನು? ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು? ಫಸ್ಟ್ ಸ್ಟೆಪ್ 4x ಪ್ಲಸ್ 6 ಈಕ್ವಲ್ ಟು 0. ಇದು ಯಾವ ಬಹುಪದೋಕ್ತಿ ರೀ? ವರ್ಗ ಬಹುಪದೋಕ್ತಿನ, ರೇಖಾತ್ಮಕ ಬಹುಪದೋಕ್ತಿನ, ಘನ ಬಹುಪದೋಕ್ತಿನ? ರೇಖಾತ್ಮಕ ಬಹುಪದೋಕ್ತಿ. ಯಾಕೆ? ಡಿಗ್ರಿ 1 ಇದೆ. ಡಿಗ್ರಿ 1 ಇದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ. ಸೊ ನೋಡಿ, ಫಸ್ಟ್ ಸ್ಟೆಪ್ 4x ಪ್ಲಸ್ 6 ಆಸ್ ಇಟ್ ಈಸ್ ಬರ್ಕೊಂಡು ಈಕ್ವಲ್ ಟು 0 ತಗೊಳ್ಬೇಕು. ಈಗ 4x ಪ್ಲಸ್ 6 ನೋಡಿ, 4x ಈಕ್ವಲ್ ಟು ಈ ಪ್ಲಸ್ 6 ಅನ್ನ ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 6 ಆಗುತ್ತೆ. ನಮಗೆ x ವ್ಯಾಲ್ಯೂ ಬೇಕು. x ಈಕ್ವಲ್ ಟು ಮೈನಸ್ 6/4. ಈಗ 2 2 2 3 ಸೊ ಏನ್ ಬಂತು? ಮೈನಸ್ 3/2 x ಬೆಲೆ ಬಂತು. 4x ಪ್ಲಸ್ 6 ಇದರ ಶೂನ್ಯತೆ ಏನು? ಮೈನಸ್ 3/2. ಏನು? 4x ಪ್ಲಸ್ 6 ಇದರ ಶೂನ್ಯತೆ ಮೈನಸ್ 3/2. ಅಂದ್ರೆ ಈ x ಬೆಲೆಯನ್ನು ಇದರಲ್ಲಿ ಹಾಕಿದಾಗ ಈ ಬಹುಪದೋಕ್ತಿಯ ಬೆಲೆ ಏನಾಗುತ್ತೆ? 0 ಆಗುತ್ತೆ. ಯಾವ ರೀತಿ ನೋಡ್ಕೊಳ್ಳಿ ಒಂದ್ಸಾರಿ. 4x x ಜಾಗದಲ್ಲಿ ಮೈನಸ್ 3/2. ಓಕೆ, ಪ್ಲಸ್ 6. ಈಗ ನೋಡಿ, 2 1 2 2 ಓಕೆ, 2 3 ಏನಾಗುತ್ತೆ? ಮೈನಸ್ 6 ಪ್ಲಸ್ 6 ಏನಾಗುತ್ತೆ? ಮೈನಸ್ 6 ಪ್ಲಸ್ 6 0. 0 ಆಯ್ತಲ್ಲ. ಅಂದ್ರೆ x ಜಾಗದಲ್ಲಿ ಮೈನಸ್ 3/2 ಹಾಕಿದ್ರೆ ಈ ಬಹುಪದೋಕ್ತಿಯ ಬೆಲೆ 0 ಆಗುತ್ತೆ. ಅದೇ
4x ಪ್ಲಸ್ 6 ಈ ಬಹುಪದೋಕ್ತಿಯ ಶೂನ್ಯತೆ -3/2. ಈಗ ನೆಕ್ಸ್ಟ್ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ನೋಡ್ಕೊಳ್ಳೋಣ. ನೋಟ್ ಮಾಡ್ಕೊಳ್ಳೋದು ಒಂದು. ನೋಡಿ ವಿದ್ಯಾರ್ಥಿಗಳೇ, ರೇಖಾತ್ಮಕ ಬಹುಪದೋಕ್ತಿ ಕೊಟ್ಟಿದಾಗ ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂತ ನಾವು ನೋಡಿದ್ದೇವೆ. ಈಗ ನಾವು ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದಾಗ, ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು? ಸೊ ಮೊದಲನೇದಾಗಿ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ? 2 6 12. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಸ್ಕ್ವಯರ್. ಓಕೆ, ಈಗೇನ್ ಮಾಡ್ಬೇಕು? ಗುಣಿಸಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಪ್ಲಸ್ ಮೈನಸ್ ಮಾಡಿದ್ರೆ -8 ಬರಬೇಕು ಅಂತ ಎರಡು ಸಂಖ್ಯೆಯನ್ನು ನಾವು ತಗೊಳ್ಬೇಕು. ಇಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಪ್ರಾಬ್ಲಮ್ ಈ ರೀತಿಯಾಗಿ ಕೊಟ್ರೆ ಫಸ್ಟ್ ಏನ್ ಮಾಡ್ಕೋಬೇಕು? ನಾವು ಇಲ್ಲಿ ಇರ್ತಕ್ಕಂಥ ಫಸ್ಟ್ ನಂಬರ್ ಅಂಡ್ ಲಾಸ್ಟ್ ನಂಬರಿಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಅದಾದ ನಂತರ ಏನ್ ನಂಬರ್ ಬರುತ್ತೆ ಅಲ್ಲ, ಆ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರ್ ಬರಬೇಕು, ಮತ್ತು ಪ್ಲಸ್ ಮೈನಸ್ ಮಾಡಿದ್ರೆ ಇಲ್ಲಿ ನಡ್ಬರ್ಕ್ ಏನಿರುತ್ತಲ್ಲ, ಈಗ -8 ಇದೆ, ಇಲ್ಲಿ -8 ಬರಬೇಕು ಅಂತ ಎರಡು ಸಂಖ್ಯೆಯನ್ನು ನಾವು ತಗೊಳ್ಬೇಕು. ಯಾವ ಸಂಖ್ಯೆವು? ಈಗ ನೋಡಿ, 6 2 6 2 12 ಆಗುತ್ತೆ ಅಲ್ಲ, ಆಗುತ್ತೆ. 6 2 12. ಈಗ ಪ್ಲಸ್ ಇಲ್ಲ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕು? -8 ಬರ್ಬೇಕು. ಯಾವ ರೀತಿ ನೋಡಿ, ಇಲ್ಲಿ ಮೈನಸ್, ಇಲ್ಲಿ ಕೂಡ ಮೈನಸ್. ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಏನಾಗುತ್ತೇರಿ? ಪ್ಲಸ್ ಮಾಡ್ತೀವಿ ಮತ್ ಚಿಹ್ನೆ ಮೈನಸ್ ಇಡ್ತೀವಿ. ಸೊ -8 ಬರುತ್ತೆ ಅಲ್ಲ, ಆ ರೀತಿಯಾಗಿ ನಾವು ಇಲ್ಲಿ ಏನ್ ತಗೊಂಡಿವಿ? -6 -2. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಅಂದ್ರೆ x ಇಂಟು ಎಕ್ಸ್. x ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್. ಪ್ಲಸ್ ಇದ್ದಾಗ ಏನಾಗುತ್ತೆ? ನಾರ್ಮಲ್ ಆಗಿ 1x ಬರುತ್ತೆ, 1x ಕಾಮನ್ ಬರುತ್ತೆ. ಈ ರೀತಿಯಾಗಿ ಈ ಎರಡು ಸಂಖ್ಯೆಯನ್ನು ಪ್ಲಸ್ ಮಾಡಿದಾಗ ಎಕ್ಸ್ ಇದ್ದಿದ್ದು ಕಾಮನ್ ಆಗಿ ಬರುತ್ತೆ, ಮತ್ತು 6 + 2 8 ಆಗುತ್ತೆ, ಮೈನಸ್ಗೆ ಮೈನಸ್. ಓಕೆನಾ? ಈಗ ನೋಡಿ, 2x² ಆಸ್ ಇಟ್ ಇಸ್ ಇಟ್ಕೊಳ್ಳಿ, -8x ಜಾಗದಲ್ಲಿ ಇದನ್ನು ತಗೊಳ್ಬೇಕು, -6x -2x + 6. ಈಗ ನೋಡಿ, ಇವೆರಡನ್ನು ಸೆಪರೇಟ್ ಮಾಡ್ಕೊಳ್ಳಿ, ಕಾಮನ್ ತಗೊಳ್ಬೇಕು. ಇಲ್ಲಿ ಏನ್ ಕಾಮನ್ ಬರುತ್ತೆ? 2x ಕಾಮನ್ ಬರುತ್ತೇನಾ? ಇದರಲ್ಲಿ 2x² ಅಲ್ಲಿ 2x ಕಾಮನ್ ತಗೊಂಡ್ರೆ ಒಳಗೆ ಏನ್ ಉಳಿಯುತ್ತೀರಿ? x ಉಳಿಯುತ್ತೇನಾ? 2x² ಇದೆ, ಅದರಲ್ಲಿ 2x ಕಾಮನ್ ತಗೊಂಡು ಒಳಗೆ ಏನ್ ಉಳಿಯುತ್ತೆ? x only. ಈಗ 2 ಕಾಮನ್ ಆಯಿತು, ಇಲ್ಲಿ 2x ಇದೆ, ಅದರಲ್ಲಿ 1x ಕಾಮನ್ ಬಂತು, ಅಂದ್ರೆ ಒಳಗೆ ಏನ್ ಉಳಿಯುತ್ತೆ? x ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ತಗೊಳ್ಳಿ, x ಕಾಮನ್ ಇದೆ. ಓಕೆನಾ? x ಆಲ್ರೆಡಿ ಹೊರಗಿದೆ, ಅಂದ್ರೆ x ಬರಲ್ಲ ಇಲ್ಲಿ. ಓಕೆ, 2ರಿಂದ ಯಾವ ಸಂಖ್ಯೆಗೆ ಗುಣಿಸಿದ್ರೆ 6 ಬರುತ್ತೆ? 2 3 6 ಆಯ್ತು. ಅದೇ ರೀತಿ ಈಗ ನೆಕ್ಸ್ಟ್ ನೋಡಿ, ಇಲ್ಲಿ -2 ಮೈನಸ್ ಇದೆ, ಮೈನಸ್ ತಗೊಳ್ಳಿ, 2 ಕಾಮನ್ ಬರುತ್ತೇನಾ? 2 ತಗೊಳ್ಳಿ, ಒಳಗೆ ಏನು ಉಳಿಯುತ್ತೆ? ಈಗ x ಉಳಿಯುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಬರಬೇಕಾ ಮೈನಸ್ ಬರಬೇಕು? ಈ ಚಿಹ್ನೆಯಿಂದ ಈ ಚಿಹ್ನೆಗೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗ್ಬೇಕು, ಅಂದ್ರೆ ಏನ್ ಚಿಹ್ನೆ ಬರ್ಬೇಕು? ಇಲ್ಲಿ ಮೈನಸ್. ಅಂದ್ರೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. 2 3 6 ಆಗುತ್ತೇನಾ? 2 3 6. ನಾವು ಈ ಒಂದು ಸಂಖ್ಯೆಯಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನಿರಲ್ಲ ಅದು ಬರಬೇಕು. 2x ಇಂಟು ಎಕ್ಸ್ ಮಾಡಿದ್ರೆ 2x² ಬರುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್. 2x ಇಂಟು 3 ಮಾಡಿದ್ರೆ ಏನ್ ಬರುತ್ತೆ? 2 3 6, ಈ x ಗೆ x. ಈ ರೀತಿಯಾಗಿ ಈಗ ಇಲ್ಲಿ ಮೈನಸ್ ಇದೆ, ಮೈನಸ್ ತಗೊಳ್ಳಿ. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಇಟ್ಕೊಳ್ಬೇಕು. ಇಲ್ಲಿ ಕಾಮನ್ ತಗೊಳ್ಳಿ, ಏನ್ ಕಾಮನ್ ಬರುತ್ತೆ? 2 ಕಾಮನ್ ತಗೊಂಡ್ರೆ ಒಳಗೆ ಏನು ಉಳಿಯುತ್ತೀರಿ? x ಉಳಿಯುತ್ತೆ. ಇಲ್ಲಾಂದ್ರೆ -2 ಕಾಮನ್ ತಗೊಂಡು. ಓಕೆನಾ? -2 ಕಾಮನ್ ಬಂತು.
ಟೂ ಇಂಟು ಎಕ್ಸ್ ಏನಾಗುತ್ತೆ, 2x ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 2 3 6 ಈ ರೀತಿಯಾಗಿ. ಈಗ ನೆಕ್ಸ್ಟ್ ನೋಡಿ, ಇವೆರಡು ಸೇಮ್ ಇದಾವೆ. ಓಕೆನಾ? ಸೊ ಇದು ಒಂದು ಕಾಮನ್ ತಗೊಳ್ಳಿ, 2x ಮೈನಸ್ 2 ಇವೆರಡನ್ನು ಕೂಡಿಸಿ ಇಲ್ಲಿ ಬರ್ತೀನಿ, ಮತ್ತು ಇವೆರಡರಲ್ಲಿ ಒಂದನ್ನು ಕಾಮನ್ ತಗೊಳ್ಳಿ, x ಮೈನಸ್ 3 ಈಕ್ವಲ್ ಟು 0. ಈಗ x ಬೆಲೆಯನ್ನು ನಾವು ಕಂಡುಹಿಡಬೇಕು. ಓಕೆನಾ? ಶೂನ್ಯತೆಯನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿ? 2x ಮೈನಸ್ 2 ಈಕ್ವಲ್ ಟು 0 ಅಂತ ತಗೊಳ್ಬೇಕು ಇದಕ್ಕೆ. ಓಕೆ, 2x ಮೈನಸ್ ಈಕ್ವಲ್ ಟು, ಈ ಮೈನಸ್ 2 ಇದೆಯಲ್ಲ ಅದನ್ನ ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ, ಪ್ಲಸ್ 2 ಆಗುತ್ತೆ. x ಈಕ್ವಲ್ ಟು 2 ಬೈ, ಈ 2 ಮಲ್ಟಿಪ್ಲೈ ಆಗ್ತಾ ಇದೆ, ಈ 2 ಮಲ್ಟಿಪ್ಲೈ ಆಗ್ತಾ ಇದೆ, ಈಕ್ವಲ್ ಟು ಆ ಕಡೆ ಹೋದ್ರೆ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ. 2 ಒಂದ್ಲೆ 2 ಒಂದ್ಲೆ, ಏನ್ ಬಂತು, 1 ಬಂತು. ಇನ್ನೊಂದು ಇದು x ಮೈನಸ್ 3 ಇದೆ, ಈಕ್ವಲ್ ಟು 0 ತಗೊಳ್ಳಿ. x ಈಕ್ವಲ್ ಟು, ಈ ಮೈನಸ್ 3 ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ, 3 ಆಗುತ್ತೆ. ಏನ್ ಬಂತು, ಈ ಬಹುಪದೋಕ್ತಿಯ ಶೂನ್ಯತೆಗಳು 1 ಮತ್ತು 3. ಏನು? ಈ ಬಹುಪದೋಕ್ತಿಯ ಶೂನ್ಯತೆಗಳು 1 ಮತ್ತು 3 ಅಂದ್ರೆ ಏನ್ ಗೊತ್ತಾಯ್ತು ವಿದ್ಯಾರ್ಥಿಗಳೇ? ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಶೂನ್ಯತೆ ಏನ್ ಬರುತ್ತೆ, ಒಂದೇ ಬರುತ್ತೆ. ವರ್ಗ ಬಹುಪದೋಕ್ತಿ ಇದ್ದಾಗ ಶೂನ್ಯತೆಗಳು 2 ಆಗಿ ಬರುತ್ತೆ, ಅಂದ್ರೆ x ಬೆಲೆ 2 ಬರುತ್ತೆ. ಅದರಲ್ಲಿ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ x ಬೆಲೆ ಒಂದೇ ಇತ್ತು. ಹಾಗೇನೆ ಘನ ಬಹುಪದೋಕ್ತಿಯಲ್ಲಿ x ಬೆಲೆ 3 ಬರುತ್ತೆ. ಓಕೆನಾ? ಅಂಡರ್ಸ್ಟ್ಯಾಂಡ್ ಆಯ್ತು? ನೆಕ್ಸ್ಟ್ ನೋಡಿ, ಈಗ ಇದು ಕೂಡ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡಿ, 1 ಮಾರ್ಕ್ಸ್ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಈ ರೀತಿಯಾಗಿ ಗ್ರಾಫ್ ಕೊಟ್ಟು, ಇದು y ಅಕ್ಷ, ಇದು x ಅಕ್ಷ. ಓಕೆನಾ? ಇದರಲ್ಲಿ ಈ ರೀತಿಯಾಗಿ x dash y dash. ಓಕೆ, ಈ ರೀತಿಯಾಗಿ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ 1 ಮಾರ್ಕಿಗೆ ಪ್ರಶ್ನೆ ಬರುತ್ತೆ. ಏನು? ಶೂನ್ಯತೆಗಳು ಈಸಿ ಇರುತ್ತೆ ವಿದ್ಯಾರ್ಥಿಗಳೇ, ಗಮನಿಸಬೇಕು. ಏನು? x ಅಕ್ಷದ ಶೂನ್ಯತೆಗಳನ್ನು ನಾವು ಡೈರೆಕ್ಟ್ ಆಗಿ ಬರಿಬೇಕು. ಯಾವ ರೀತಿ ನೋಡಿ, ಈ ರೀತಿಯಾಗಿ ಒಂದು ಪ್ರಶ್ನೆ ಕೊಟ್ಟು, ಇದು x ಅಕ್ಷದ ಮೇಲೆ ಈ ಲೈನ್ x ಅಕ್ಷದ ಮೇಲೆ ಕಟ್ ಆಗ್ತಾ ಇದೆನಾ? ಈ ರೀತಿ ಇದ್ರೆ ನಾವು ಏನಂತ ಬರಿಬೇಕು, 1. ಇದು 1 ಶೂನ್ಯತೆಯನ್ನು ಹೊಂದಿದೆ. ಈ ರೀತಿ ಇದ್ರೆ, ಅಥವಾ ಈ ರೀತಿಯಾಗಿ ಕೊಟ್ರೆ, ಇದು ಒಂದ್ ಸಲ ಛೇದಿಸ್ತಾ ಇದೆ. x ಅಕ್ಷದ ಮೇಲೆ ಒಂದು ಸಲ ಛೇದಿಸ್ತಾ ಇದೆ. ಸೊ ಇದರ ಶೂನ್ಯತೆ ಏನ್ ಬರುತ್ತೆ, 1. ಈಗ ಇಲ್ಲಿ ನೋಡಿ, x ಅಕ್ಷ ಛೇದಿಸ್ತಾ ಇದೆನಾ? ಇದರ ಆನ್ಸರ್ ಇಲ್ಲಿ x ಅಕ್ಷದ ಮೇಲೆ 2 ಸಲ ಛೇದಿಸ್ತಾ ಇದೆ. ಈ ರೀತಿಯಾಗಿ ಪ್ರಶ್ನೆ ಕೊಟ್ಟು x ಅಕ್ಷದ ಮೇಲೆ ಅಥವಾ ಶೂನ್ಯತೆಯನ್ನು ಬರೆಯಿರಿ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟು ಶೂನ್ಯತೆಯನ್ನು ಬರೆಯಿರಿ, p ಆಫ್ x ನ ಶೂನ್ಯತೆಯನ್ನು ಬರೆಯಿರಿ ಅಂತ ಕೊಟ್ಟಿದಾಗ x ಅಕ್ಷದ ಮೇಲೆ ಎಷ್ಟು ಸಲ ಅದು ಛೇದಿಸ್ತಾ ಇದೆ ಅದನ್ನು ನಾವು ಬರಿಬೇಕು ವಿದ್ಯಾರ್ಥಿಗಳೇ. ಸಿಂಪಲ್ ಆಗಿರುತ್ತೆ. ಈ ರೀತಿಯಾಗಿದ್ರೆ 1 2 3, ಇದರ ಆನ್ಸರ್ ಏನ್ ಬರೀತೀರಿ ವಿದ್ಯಾರ್ಥಿಗಳೇ? 3 ಸಲ ಛೇದಿಸ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಸೊ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ಅಲ್ಲಿ ನಾವು ಮಹತ್ತಮ ಘಾತ ಅಂದ್ರೆ ಏನು, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಘನ ಬಹುಪದೋಕ್ತಿ ಅಂದ್ರೆ ಏನು, ಮತ್ತು ಬಹುಪದೋಕ್ತಿಯ ಶೂನ್ಯತೆಗಳಂದ್ರೆ ಏನು ಅಂತ
ಡಿಸ್ಕಸ್ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು 2.1 ಮತ್ತು 2.2 ಈ ಎರಡು ಎಕ್ಸರ್ಸೈಸ್ ಗಳನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇನ್ನು ನೀವು ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.